ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮವಿಷ್ಟದಂ ಚತುರ್ಮುಖೈರತನಿಯಂ ಶ್ರೀನಿವಾಸಂ ಭಜೇನಿಶಂ ಆನಂದತೀರ್ಥ ವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸೇಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ, ವಿಶೇಷವಾಗಿ ಇವತ್ತಿನ ನುಡಿ ಸ್ಮರಣೆ ನಮನ 370ನೇ ನುಡಿ ಸ್ಮರಣೆ ನಮನ ಫಾಲ್ಗುಣ ಮಾಸದ ಮೊದಲ ಪಕ್ಷದಲ್ಲಿ ನಾವೆಲ್ಲರೂ ಇದ್ದೇವೆ. ಈ ಒಂದು ಭಾಗದಲ್ಲಿ ವಿಶೇಷವಾಗಿ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಕೂಡ ಬರ್ತಾ ಇದೆ. ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆ, ಸತ್ಯವ್ರತ ಶ್ರೀಪಾದಂಗಳವರು ಅಂತ ಹೇಳಿದರೆ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ 17ನೇ ಇತಿ ಶ್ರೇಷ್ಠರು ಅಂತ ಹೇಳಿದರೆ ಸತ್ಯವ್ರತ ಶ್ರೀಪಾದಂಗಳವರು. ಅವರು ವೇದನಿಧಿ ತೀರ್ಥರಿಂದ ಆಶ್ರಮ ಸ್ವೀಕಾರ ಮಾಡಿದರು. ಅವರು ಮೂಲತಃ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಶಿಷ್ಯರಾಗಿದ್ದರು. ಅವರ ಪೂರ್ವಾಶ್ರಮದ ಹೆಸರು ರಂಗನಾಥಾಚಾರ್ಯರು. 3 ವರ್ಷ ಪೀಠದಲ್ಲಿದ್ದರೂ ಕೂಡ ಅದ್ಭುತ ಸೇವೆಯನ್ನು ಮಾಡಿದರು. ಯಾಕಂತ ಹೇಳಿದರೆ ವಿದ್ಯಾಧೀಶರು ಅವರ ಜೊತೆಗೆ ಯಾವಾಗಲೂ ಜೊತೆಯಲ್ಲೇ ಇರ್ತಿದ್ದರಂತೆ. ಹೀಗಾಗಿ ಅವರು ಏಕಚಕ್ರದಲ್ಲಿ ವೃಂದಾವನಸ್ಥರಾದಾಗ ಅವರು ಪೂಜಿಸಿದಂಥ ಎಲ್ಲ ಪ್ರತಿಮೆಗಳನ್ನು ತಂದು ಅಲ್ಲಿಂದ ನಡ್ಕಂತ ತಂದು ವೇದನಿಧಿ ತೀರ್ಥರಿಗೆ ಕೊಟ್ಟರಂತೆ. ಬಂಡಾಪುರದಲ್ಲಿ ವೇದನಿಧಿ ತೀರ್ಥರ ವೃಂದಾವನ ಕೂಡ ಇದೆ. ಇಂದಾಗ ಬಹಳ ಸಂತೋಷ ಆಯ್ತಂತೆ. ಒಂದು ಆಶ್ರಮ ಕೊಟ್ಟಾಗ ಅವರಿಗೆ ಸತ್ಯವ್ರತ ತೀರ್ಥರು ಅಂತ ಹೇಳಿ ಒಂದು ನಾವು ಪೀಠಾಧಿಕಾರಿ ನಾಮ ಕೊಟ್ಟರು. ಯಾಕಂತ ಹೇಳಿದ್ರೆ ಅಲ್ಲಿಂದ ಸತ್ಯ ಅಂತಕ್ಕಂಥ ಒಂದು ಶಬ್ದ ಅಲ್ಲಿಂದ ಉತ್ತರಾದಿ ಮಠ ಪರಂಪರೆಯಲ್ಲಿ ಬಂತದು. ಯಾಕಂತ ಹೇಳಿದ್ರೆ ಸತ್ಯವಾಗಿ ಅವರ ಗುರುಗಳಾಗಿರ್ತಕ್ಕಂಥ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಏನು ಕೊಟ್ಟಿರ್ತಾರೆ ಎಲ್ಲ ಸಾಮಾನ್ಯ ಚಾಚು ತಪ್ಪದು. ಯಾಕಂತ ಹೇಳಿದ್ರೆ ಅದರಲ್ಲಿ ಯಾವುದಾದ್ರೂ ಒಂದು ಮೂರ್ತಿ ಸಿಕ್ಕರೆ ಸಾಕು, ನನಗೆ ಆಶ್ರಮ ಕೊಟ್ಟಾರೆ ಅಂತ ಹೇಳ್ತಕ್ಕಂಥ ಒಂದು ಕಾಲದಲ್ಲಿ, ಆದರೆ ಅವರ ಒಂದು ಸತ್ಯ ನಿಷ್ಠೆಗೆ ಒಂದು ಮೆಚ್ಚಿ ಅವರಿಗೆ ಸತ್ಯ ವ್ರತ ತೀರ್ಥರ ಅಂತ ಹೇಳಿ ನಾಮಕರಣ ಮಾಡ್ತಾರೆ. ಅಂಥ ವಿಶೇಷವಾಗಿ ವಿದ್ಯಾಧೀಶರ ಶ್ರೀಪಾದಂಗಳವರ ನೆಚ್ಚಿನ ಶಿಷ್ಯರು ಅಂಥ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನು ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ. ಯಾಕಂತ ಹೇಳಿದ್ರೆ ಅದು ಭವ್ಯ ಪರಂಪರೆ ಆಗಿರ್ತಕ್ಕಂಥ ವಿದ್ಯಾಧೀಶರ ತೀರ್ಥರ ಶಿಷ್ಯರು ವೇದನಿಧಿ ತೀರ್ಥ ಶ್ರೀಪಾದಂಗಳವರು. ವೇದನಿಧಿಯಿಂದ ಇವರಿಗೆ ಆಶ್ರಮ ಬಂತು. ಅಂಥ ಸತ್ಯವ್ರತ ಶ್ರೀಪಾದಂಗಳವರ ಸ್ಮರಣೆಯನ್ನು ನೀವು ಮಾಡೋಣ ಅಂತ ಹೇಳ್ತಾ, ಇನ್ನೊಬ್ಬ ಯತಿ ಶ್ರೇಷ್ಠರು ಅಂತ ಹೇಳಿದರೆ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ 24ನೇ ಯತಿ ಶ್ರೇಷ್ಠರು ಅಂತ ಹೇಳಿದರೆ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು. ವಿಶೇಷತೆ ಅಂತ ಹೇಳಿದರೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳ ನಂತರ 8ನೇ ಯತಿಗಳು ಅಂತ ಹೇಳಿ ಅವರು ಆದರು. ಯಾಕಂತ ಹೇಳಿದರೆ ವರದೇಂದ್ರ ತೀರ್ಥ ಶ್ರೀಪಾದಂಗಳವರ ನಂತರ ಬಂದವರು ಅವರು ಧೀರೇಂದ್ರ ತೀರ್ಥ ಶ್ರೀಪಾದಂಗಳ ಪೂರ್ವಾಶ್ರಮದ ಹೆಸರು ಜಯರಾಮಾಚಾರ್ಯರು ಅಂತ ಹೇಳಿ. ಯಾಕಂತ ಹೇಳಿದರೆ ಧೀರೇಂದ್ರ ತೀರ್ಥರು ಯಾರು ಅಂಥೇಳಿ ನಾವು ಇತಿಹಾಸವನ್ನು ಸ್ವಲ್ಪ ತೆಗೆದು ನೋಡಿದಾಗ ನಮಗೆ ವಿಶೇಷವಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಪರಂಪರೆ ಬರೆದಂಥ ಶ್ರೀನಿವಾಸಾಚಾರ್ಯರು ಅಂದರೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿ ಪೂರ್ವಾಶ್ರಮದ ಮರಿಮೊಮ್ಮಗ ಶ್ರೀನಿವಾಸಾಚಾರ್ಯರು. ಮುಂದೆ ಅವರೇ ವಾದೇಂದ್ರ ತೀರ್ಥರು ಆದರು. ಅಂದರೆ ವಸುಧೇಂದ್ರ ತೀರ್ಥರು, ವರದೇಂದ್ರ ತೀರ್ಥರು. ಹೀಗಾಗಿ ಅಂಥ ವಾದೇಂದ್ರ ತೀರ್ಥರ ಪೂರ್ವಾಶ್ರಮದ ಮಗನೇ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು. ಹೀಗಾಗಿ ಅವರು ತಮ್ಮ ತಂದೆ ಏನು ಬರೆದಿದ್ರು ವಾದೇಂದ್ರ ತೀರ್ಥ ಶ್ರೀಪಾದಂಗಳವರು ಗುರು ಗುಣಸ್ತವನ ಅಂಥೇಳಿ ಅದಕ್ಕೆ ವ್ಯಾಖ್ಯಾನ ಕೂಡ ಬರೆದಂಥ ಮಹಾನುಭಾವರು ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು. ಇವತ್ತು ಅವರು ನಂತರ ಅವರು ಭುವನೇಂದ್ರ ತೀರ್ಥರಿಗೆ ಆಶ್ರಮ ಕೊಡ್ತಾರೆ. ಯಾಕಂದರೆ ವರದೇಂದ್ರ ತೀರ್ಥರ ಒಂದು ಹೇಳಿಕೆಯ ಅನುಸಾರ ಆ ಒಂದು ಭವ್ಯ ಪರಂಪರೆಯಲ್ಲಿ ಅವರು ಬಂದು ಹೊಸ ರೀತಿಯಲ್ಲಿ, ಅಂದರೆ ವಿಶೇಷ ನದಿ ಸ್ನಾನ ಒಂದು ಇರತಕ್ಕಂಥ ವರದಾ ನದಿ ಅಂತ ಏನಿದೆ ಆ ನದಿಯ ಪಕ್ಕದಲ್ಲೇ ಅವರು ತಮ್ಮ ದೇಹವನ್ನು ಬಿಡ್ತಾರೆ. ಯಾಕಂದರೆ ಅವರು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ದು ಇದರಲ್ಲಿ ಕುಂಭಕೋಣದಲ್ಲಿ ವಿಜೇಂದ್ರ ತೀರ್ಥರ ವೃಂದಾವನ ಸನ್ನಿಧಿಯಲ್ಲಿ ಅವರು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡ್ತಾರೆ. ನಂತರ ತಮ್ಮ ಜೀವಿತ ಅವಧಿಯನ್ನು ಕಳೆದಿದ್ದು ಕೇವಲ ಹೊಸ ರೀತಿಯಲ್ಲಿ ಅವರ ದೇಹವನ್ನು ಒಳಗಿಟ್ಟಾಗ ಸಾಧಾರಣ 8 ವರ್ಷದ ನಂತರ ದೇಹವನ್ನು ತೆಗೆದಾಗ ಅಚ್ಚಿರ್ತಕ್ಕಂಥ ಗಂಧ ಅಕ್ಷತೆ ತುಳಸಿ ದಳ ಕೂಡ ಬಾಡಿದ್ದಿಲ್ಲ. ಅವರ ಕಮಂಡಲ, ಅವರ ತುಳಸಿ ಮಣಿ ಕೂಡ ಯಾವ ರೀತಿ ಇಟ್ಟಿದ್ರು ಅದೇ ರೀತಿ ಇಟ್ಟು ಮುಂದೆ ಅದನ್ನು ಒಂದು ವೃಂದಾವನವನ್ನು ಕಟ್ಟಿದರು. ಸುಶೀಲೇಂದ್ರ ತೀರ್ಥರ ವೃಂದಾವನ ಕೂಡ ಆ ಒಂದು ಸನ್ನಿಧಾನದಲ್ಲಿದೆ. ಇವತ್ತು ಮಂತ್ರಾಲಯಕ್ಕೆ ಸಾಧ್ಯ ಯಾರಿಗೆ ಹೋಗೋದಾಗೋದಿಲ್ಲ ಅವರೆಲ್ಲರೂ ಹೊಸ ರೀತಿಗೆ ಪ್ರಯಾಣ ಬೆಳೆಸಿ ಆ ಹೊಸ ರೀತಿ ರಾಯರ ವೃಂದಾವನಕ್ಕೆ ಏನು ಸೇವೆ ಮಾಡಿದ್ರೆ ಏನು ಭಾಗ್ಯ ಇದೋ ಇವತ್ತು ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ಸನ್ನಿಧಿಯಲ್ಲಿ, ವೃಂದಾವನ ಸನ್ನಿಧಿಯಲ್ಲಿ ಆ ಒಂದು
ಸೇವೆಯನ್ನು ಮಾಡಿದರೆ ಆ ಭಾಗ್ಯ ದೊರಕದ ಸಾಕಷ್ಟು ಜನರಿಗೆ ಕೆಲಸ ಆಗತಕ್ಕಂಥ ಪರಮ ಪವಿತ್ರ ಕ್ಷೇತ್ರ ಹೊಸ ರೀತಿಯಲ್ಲಿ ಇವತ್ತು ಸುಶೀಲೇಂದ್ರ ತೀರ್ಥರು ಕೂಡ ಜೊತೆಯಾಗಿದ್ದಾರೆ. ಜೊತೆಗೆ ರಾಘವೇಂದ್ರ ಸ್ವಾಮಿಗಳ ಒಂದು ಮೃತ್ತಿಕಾ ವೃಂದಾವನ ಕೂಡ ಅಲ್ಲಿದೆ. ಹೀಗಾಗಿ ಇಲ್ಲಿ 3 ವೃಂದಾವನ ನಾವು ನೋಡ್ತಕ್ಕಂಥ ಒಂದು ಪವಿತ್ರವಾದ ಅದು ಫಾಲ್ಗುಣ ಶುದ್ಧ ತ್ರಯೋದಶಿ ಅವರ ಒಂದು ವೃಂದಾವನ ಪ್ರವೇಶ ಕಟ್ಟಿರ್ತಾರೆ, ಅಲ್ಲಿ ಆ ಪ್ರವೇಶ ಮಾಡಿದ್ರು ಅಂತ ಹೇಳ್ಬೋದು. ಅಂತಹ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನು ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಯಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡೀಲಿ. ಯಾಕಂತ ಹೇಳಿದ್ರೆ ಕಳೆದ 1 ವಾರದ ಕೆಳಗೆ ಶ್ರೀ ರಾಘವೇಂದ್ರ ಗುರು ವೈಭವ ಅಂತ ಅನ್ಬೋದು, ರಾಘವೇಂದ್ರ ಸಪ್ತಾಹ ಅಂತ ಅನ್ಬೋದು. ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಅಂದರೆ 431ನೇ ವರ್ಧಂತಿ ಕೂಡ ವಿಜೃಂಭಣೆಯಿಂದ ದೇಶದಾದ್ಯಂತ ವಿಶ್ವದಾದ್ಯಂತ ಕೂಡ ನಡೆದಿದೆ. ಅಂಥ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅವತಾರ ಇವತ್ತು ಕಾಮಧೇನು ಕಲ್ಪವೃಕ್ಷ ಅಂತ ನಾವೇನು ಕರಿತೀವಿ, ಕಾಮಧೇನು ಕಲ್ಪವೃಕ್ಷ ಇರತಕ್ಕಂಥ ಸ್ಥಳ ಸ್ವರ್ಗದಲ್ಲಿ. ಆದರೆ ಇವತ್ತು ಎರಡನ್ನು ನಾವು ಒಂದೇ ಕಡೆ ನೋಡ್ತಕ್ಕಂಥ ಭಾಗ್ಯ ಸಿಕ್ಕಿರೋದು ನಮಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ವೃಂದಾವನದಲ್ಲಿ. ಅಂಥ ಯತಿಶ್ರೇಷ್ಠರು ರಾಘವೇಂದ್ರ ಸ್ವಾಮಿಗಳು ಕರೆದಲ್ಲಿಗೆ ಬರುವ, ಹೀಗಾಗಿ ಜಗನ್ನಾಥದಾಸರ ಕಾಲಕ್ಕೆ ಅದು ಎಲ್ಲರ ದೇವರ ಪೆಟ್ಟಿಗೆಯಲ್ಲಿ ಬೆಳ್ಳಿ ರೂಪದಲ್ಲಿ ಬಂತು. ಅಲ್ಲಿ ಮೃತ್ತಿಕ ತೊಗೊಂಡು ಬಂದು ಅದರಲ್ಲಿ ಹಾಕಿ, ಅಂದರೆ ನಾವು ರಾಯರನ್ನು ಸಾಕ್ಷಾತ್ತಾಗಿ ಎಲ್ಲರೂ ಹೋಗಿ ಮಂತ್ರಾಲಯದಲ್ಲಿ ಪೂಜೆ ಮಾಡೋಕ್ಕಾಗೋದಿಲ್ಲ, ಅದನ್ನು ಅರಿತು ಕರೆದಲ್ಲಿಗೆ ಬರುವಂತ ಹೇಳಿ ಶ್ರೀ ಜಗನ್ನಾಥದಾಸರ ಒಂದು ರಚನೆಯ ಒಂದು ನಂತರ ಅಲ್ಲಿ ಪ್ರತಿಯೊಬ್ಬ ಇವತ್ತಿಗೂ ಎಲ್ಲರ ಪ್ರತಿ ಪೆಟ್ಟಿಗೆಯಲ್ಲಿ ದೇವರ ಪೆಟ್ಟಿಗೆ ಅಂತ ಹೇಳಿದಾಗ ಅಲ್ಲಿ ಸಣ್ಣ ಬೆಳ್ಳಿ ವೃಂದಾವನ ಕೂಡ ಇರ್ತದೆ. ಆ ಬೆಳ್ಳಿ ವೃಂದಾವನಕ್ಕೆ ನಾವು ಅಭಿಷೇಕ ಮಾಡಿದಾಗ, ಅಷ್ಟೋತ್ತರ ಅಂತಕ್ಕಂಥ ಕಾಲದಲ್ಲಿ ಕೂಡ ಅಭಿಷೇಕ ಮಾಡಿದಾಗ ಸಾಕ್ಷಾತ್ ಮೂಲ ವೃಂದಾವನಕ್ಕೆ ಅಭಿಷೇಕ ಮಾಡಿದರೆ ಏನು ಭಾಗ್ಯ ಬರಬೇಕು ಆ ಭಾಗ್ಯ ಬರುತ್ತದೆ. ಅಂಥ ಒಂದು ವಿಶೇಷತೆ ಹೊಂದಿರತಕ್ಕಂಥ ರಾಯರ ಸ್ಮರಣೆಯನ್ನು ಮತ್ತೊಮ್ಮೆ ನೀವು ಮಾಡೋಣ ಅಂತ ಹೇಳ್ತಾ, ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಶುಭ ಕಾರ್ಯಗಳು ನಡೀಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.